ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರೆದ ಮಳೆಯಿಂದಾಗಿ ಪುತ್ತೂರು ಸುಬ್ರಹ್ಮಣ್ಯ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಸರ್ವೆ ಎಂಬಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳು ಭಾಗಶಃ ಮುಳುಗಡೆಯಾಗಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸರ್ವೆ ಗ್ರಾಮ ಮನೆಯಲ್ಲಿದ್ದವರನ್ನ ಎನ್ಡಿಆರ್ಎಫ್ ಟೀಮ್ನ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಸಾವು ನೋವು ಸಂಭವಿಸ್ತಾ ಇದೆ. ಗುಡ್ಡ ಕುಸಿತವಾಗ್ತಾ ಇದೆ. ಗುಡ್ಡ ಕುಸಿತದಿಂದ ಪ್ರಾಣಹಾನಿಯಾಗಿದೆ ನಿನ್ನೆಯಷ್ಟೇ. ಈ ಮಳೆ ಅಬ್ಬರ ಮುಂದುವರಿತಾ ಇರೋದು ಹೇಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನ ಸಂಕಷ್ಟಕ್ಕೆ ದೂಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಸರ್ವೆ ಎಂಬಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳು ಭಾಗಶಃ ಮುಳುಗಡೆಯಾಗಿವೆ. ಅವರೆಲ್ಲರನ್ನ ಕೂಡ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಪುತ್ತೂರು ಸುಬ್ರಹ್ಮಣ್ಯ ರಸ್ತೆ ಸಂಪರ್ಕವೇ ಕಡಿತಗೊಂಡಿದೆ. ಸೇತುವೆ ಮೇಲೆ ಮಳೆ ನೀರು ಹರಿತಾ ಇದೆ. ನದಿ ಪಾತ್ರದ ಜನರ ಪಾಡಂತೂ ಹೇಳತೀರದಾಗಿದೆ. ನದಿಗಳು ಉಕ್ಕಿ ಹರಿತಾ ಇವೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಇನ್ನೂ 3 ತಿಂಗಳು ಮಳೆ ಇರುತ್ತೆ. ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋ ಭೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದ ಜನರನ್ನ ಕಾಡ್ತಾ ಇದೆ. ಬರೀ ಮಳೆ ಬಂದು ಹೋಗೋದು ಮಾತ್ರವಲ್ಲ, ಮನೆಗಳು, ರಸ್ತೆಗಳು, ಹೊಲ ಗದ್ದೆಗಳು ಮುಳುಗಡೆಯಾಗೋದು ಮಾತ್ರವಲ್ಲ, ಇಲ್ಲಿ ಪ್ರಾಣಹಾನಿ ಆಗುತ್ತೆ. ಗುಡ್ಡಗಳು ಕುಸಿದು ಬೀಳುತ್ತವೆ. ಎಲ್ಲಿ ಯಾವಾಗ ಅನಾಹುತ ಆಗುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಜನವಸತಿ ಪ್ರದೇಶ ಇದು. ಅಲ್ಲಲ್ಲಿ ಮನೆಗಳು ಕಾಣಸಿಗ್ತಾ ಇದೆ. ಆದರೆ ಇದೀಗ ನಡುಗಡ್ಡೆಯಂತಾಗಿದೆ. ಮಿನಿ ದ್ವೀಪದಂತೆ ಮಾರ್ಪಾಡಾಗಿದೆ. ಜನರು ವಾಸ ಮಾಡ್ತಾ ಇದ್ದ ಜಾಗವನ್ನ ಸಂಪೂರ್ಣವಾಗಿ ಮಳೆ ಆಹುತಿ ಪಡ್ಕೊಂಡಿದೆ. ಈ ಸರ್ವೆ ಅನ್ನೋ ಗ್ರಾಮ ಇದೆಯಲ್ಲ, ಇದು ಜಲದಿಗ್ಬಂಧನಕ್ಕೆ ಒಳಪಟ್ಟಿದೆ.